ಸೊ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ನೆಸ್ಟ್. ಇವತ್ತು ನಾನು ಫೈನಲ್ ಟಾಪಿಕ್ ಅಂತಂದರೆ ಪ್ರೆಗ್ನೆನ್ಸಿ ಸ್ಟೋರಿನ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ಮೇಡ್ ಲೈಕ್ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಸ್ಟೋರಿನ ಮಾಡಿದ್ದೀನಿ. ಇವಾಗ ಲಾಸ್ಟ್ ಅಂದರೆ ಡೆಲಿವರಿ ಸ್ಟೋರಿನ ಹೇಳ್ತಾ ಇದ್ದೀನಿ. ನಾನು ಯಾಕೆ ಸಿ ಸೆಕ್ಷನ್ ಆಯಿತು ಆ್ಯಂಡ್ ಮೇಜರ್ ಏನು ಪ್ರಾಬ್ಲಮ್ ಆಯಿತು ಡೆಲಿವರಿಲಿ, ಮತ್ತು ಕೆಲವೊಬ್ಬರಿಗೆ ಡೆಲಿವರಿ ಸ್ಟೋರೀಸ್ ಕೂಡ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನಗೆ 2 ಮಕ್ಕಳಿದೆ, ಟ್ವಿನ್ಸ್ ಇದೆ, 2 ಗಂಡು ಮಕ್ಕಳು. ಮತ್ತು ಅವ್ರ ಬಗ್ಗೆ ನಾನು ಈ ವಿಡಿಯೋಸ್ನಲ್ಲಿ ಅವ್ರ ಬಗ್ಗೆ ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಮೈ ಚಾನಲ್. ಮತ್ತು ಇನ್ನೊಂದು ಏನಂದರೆ, ನಾನು ಪ್ರೀವಿಯಸ್ಲಿ ತುಂಬ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ಪ್ಲೀಸ್ ಒಂದ್ಸಲ ಚಾನಲ್ ಪೇಜ್ಗೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಬಿಡಿ. ಓಕೆ, ನಾವಿವಾಗ ಸ್ಟಾರ್ಟ್ ಮಾಡೋಣ. ಏನಂದರೆ, ನನ್ನ ಪ್ರೆಗ್ನೆನ್ಸಿ ಅಂದರೆ ಆಲ್ಮೋಸ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ 36 ವೀಕ್ಸ್ನಲ್ಲಿದ್ದೆ. ಆಗ ನಾನು ಎಲ್ಲ ಹೊರಗಡೆ ಹೋಗಿ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡು ಬಂದೆ, ಎಲ್ಲ ಮಾಡಿದೆ. ಅದಾದಮೇಲೆ ಏನಾಯಿತು ಅಂತಂದರೆ, ನನ್ನ ಸ್ಕ್ಯಾನ್ ರಿಪೋರ್ಟ್ ಇತ್ತಲ್ವ, ಅದರಲ್ಲಿ ಒಂದು ಮಗುಗೆ ಬ್ಲಡ್ ಸಪ್ಲೈ ಚೆನ್ನಾಗಿರಲಿಲ್ಲ, ಅಂದರೆ ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಇತ್ತು. ಸೊ ಅದಕ್ಕೋಸ್ಕರನೇ ಡಾಕ್ಟರ್ಸ್ನು ಮತ್ತು ಏನಂತ ಹೇಳಿದ್ರೆ ಅಂದರೆ, ಇಮಿಡಿಯೇಟ್ ಆಗಿ ನಿಮಗೆ ಸಿ ಸೆಕ್ಷನ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಮಗುಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಾನೇನು ಮಾಡಿದೆ, ಪ್ರೀವಿಯಸ್ಲಿ ಒಂದು ನೈಟು ನಾವು ಅಡ್ಮಿಟ್ ಇರಬೇಕಾಯಿತು. ಅಂದರೆ ಯಾವತ್ತೂ ಆಯಿತು, ಬಿಕಾಸ್ ಯಾಕೆ ಗೊತ್ತಾ, ಅಡ್ಮಿಟ್ ಯಾಕೆ ಇರಬೇಕು, ನಾವು ನೆಕ್ಸ್ಟ್ ಡೇನೂ ಹೋಗಿ ಡೆಲಿವರಿ ಮಾಡಿಸ್ಕೊಂಡು ಬರ್ಬೋದಾಗಿತ್ತು. ಬಟ್ ಯಾಕೆ ಅಡ್ಮಿಟ್ ಇದ್ವಿ ಅಂದರೆ, ಫೀಟಲ್ ಹಾರ್ಟ್ ರೇಟ್ನ ಮಾನಿಟರ್ ಮಾಡ್ತಾರೆ. ಬಿಕಾಸ್ ನಮ್ಗೆ ಗೊತ್ತಿರೋದಲ್ವ, ಇವಾಗ ಬ್ಲಡ್ ಫ್ಲೋನೇ ಚೆನ್ನಾಗಿ ಹೋಗ್ತಾ ಇಲ್ಲ ಅಂದರೆ ಏನಾದರೂ ಆಗ್ಬೋದು. ನಮಗೆ ಎಮರ್ಜೆನ್ಸಿಲಿ ಅವತ್ತೇ ನಮಗೆ ಸಿ ಸೆಕ್ಷನ್ ಕೂಡ ಮಾಡೋ ಚಾನ್ಸಸ್ ಕೂಡ ಇರ್ಬೋದು. ಇದೆಲ್ಲ ಇರುತ್ತೆ. ನಮಗೆ ಡಾಕ್ಟರ್ ನಮ್ಗೆ ಆಪ್ಷನ್ ಕೊಟ್ಟಿದ್ರು, ನಿಮ್ಗೆ ಇಫ್ ಇಂಟ್ರೆಸ್ಟೆಡ್ ಇದ್ದರೆ ನೀವು ಇಲ್ಲೇ ಇದ್ಬಿಟ್ಟು ಫೀಟಲ್ ಹಾರ್ಟ್ ರೇಟ್ನ ನಾವು ಎವ್ರಿ ಆರ್ಗೆ ಬಂದು ಚೆಕ್ ಮಾಡ್ತಾ ಇರ್ತೀವಿ, ಅದು ಒಂದು ಪ್ಲಸ್ ಪಾಯಿಂಟ್ ಇದೆ, ನಿಮ್ಮ BP ಕೂಡ ಮಾನಿಟ್ರಲ್ಲಿ ಇರುತ್ತೆ ಅಂತ ಹೇಳಿದರು. ನಾವು ಅದಕ್ಕೋಸ್ಕರನೇ ಸುಮ್ಮನೆ ಯಾಕೆ ರಿಸ್ಕ್ ಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸರಿ ಆಗಲಿ ಬಿಡು, ನಾವು ಏನು ಒಂದು ನೈಟೇ ಅಲ್ವಾ, ನಾವು ಹೇಗಿದ್ರು ನಾಳೆ ಡೆಲಿವರಿ ಮಾಡಿಸ್ಕೊಳ್ಳೋದೇ ಇದೆ ಅಂದಮೇಲೆ ಮತ್ತೆ ಯಾಕೆ ಮನೆಗೆ ಹೋಗಬೇಕು ಅಂತ ಅಲ್ಲೇ ಅಡ್ಮಿಟ್ ಆಗಿಬಿಟ್ವಿ. ಆಮೇಲೆ ನನಗೆ ಆ ಟೈಮಲ್ಲಿ ಬಂದು ಎಲ್ಲ BP ಕೂಡ ಮಾನಿಟರ್ ಮಾಡ್ತಾಯಿದ್ರು. ಮತ್ತು ಥ್ರೂಔಟ್ ನೈಟು ನನ್ನ ಮಕ್ಕಳ ಹಾರ್ಟ್ ಬೀಟ್ ಕೂಡ, ಅಂದರೆ ಅದೊಂದು ಹೊಟ್ಟೆಗೊಂದು ಬೆಲ್ಟ್ ಟೈಪ್ ಹಾಕಿಬಿಟ್ಟಿರ್ತಾರಲ್ವ, ಅದಕ್ಕೆ ಏನಂತಾರೆ ಅಂತ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ ನನಗೆ. ಬಟ್ ಅಂದರೆ ಅದನ್ನ ಹಾಕಿ ಮಗು ಹಾರ್ಟ್ ಬೀಟ್ನ ಹಂಗೆ ಕೇಳಿಸ್ತಾ ಇತ್ತು, ಸೈಡಲ್ಲಿ ನನಗೆ ಸೌಂಡ್ ಬರ್ತಾನೆ ಇರ್ತಿತ್ತು. ಸೊ ಅದೇ ಥರ ಮಾನಿಟರ್ ಮಾಡ್ತಾಯಿದ್ರು ಡಾಕ್ಟರ್ಸ್ ಕೂಡ. ಮಿಡ್ಲಲ್ಲಿ ಬಂದು ಚೆಕ್ ಮಾಡ್ತಾಯಿದ್ರು. ಮತ್ತು ಮಿಡ್ ವೈಫ್ಸ್ ಎಲ್ಲ ಇರ್ತಾರಲ್ಲ, ಅಂದರೆ ನರ್ಸ್ಗಳು ಬರ್ತಾರಲ್ವ, ನರ್ಸ್ಗಳು ಕೂಡ ಚೆಕ್ ಮಾಡ್ತಾಯಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಯಿತು ಅಂದರೆ, ನಾನೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು, ಮತ್ತು ನನಗೆ ಮೊದಲೇ ಹೇಳಿದರು ಸಿ ಸೆಕ್ಷನ್ ಇರೋದ್ರಿಂದ ನೀವು ನೈಟು ನನಗೆ 11 o'clock ಏನೂ ತಿನ್ನೋ ಹಾಗಿಲ್ಲ. ಅದ್ರ ಬಿಫೋರ್ ಏನಾದರೂ ತಿಂತಾ ಇದ್ದರೆ ತಿನ್ಬೋದು. ಅದಾದಮೇಲೆ ನೀವು ಏನು ನೀರು ಇಲ್ಲ, ಇದು ಏನಂದರೆ ಯಾವುದೇ ರೀತಿ ಸಾಲಿಡ್ ಫುಡ್ಸ್ನ ತೊಗೊಳ್ಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟಿದ್ರು. ಹಾಗಾಗಿ ನಾನು ಎಲ್ಲ ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಪ್ರೀವಿಯಸ್ ನೈಟು. ಮತ್ತು ಅದಾದಮೇಲಿಂದ ನಾನು ಮಲ್ಕೊಂಡಿದ್ದು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು, ನಿಮಗೆ ಕೆಲವೊಬ್ಬರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಡೋಂಟ್ ಟೇಕ್ ಮಿ ರಾಂಗ್, ಬಿಕಾಸ್ ಯಾಕಂದರೆ ನಾನು ಕೂಡ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೂ ಗೊತ್ತಿರಲಿಲ್ಲ ಎಲ್ಲನೂ, ಅಂದರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ನಮ್ಮನ್ನು ಡೆಲಿವರಿ ಮಾಡಬೇಕಂದ್ರೆ. ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್ ನರ್ಸ್ಗಳೇ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಿಪೇರ್ ಮಾಡ್ಕೋದು ಇರೋದಿಲ್ಲ, ಅಂದರೆ ಲೈಕ್ ಹೇರ್ ರಿಮೂವಲ್ ಆಗಲಿ ಏನೂ ಮಾಡೋದು ಬೇಕಾಗಿಲ್ಲ. ಜಸ್ಟ್ ನೀವು ಹೋಗಿ ಅಡ್ಮಿಟ್ ಆಗಬೇಕು, ಎಲ್ಲನೇ ಅವರೇ ಮಾಡ್ತಾರೆ, ಎನಿಮಾ ಕೊಡ್ತಾರೆ, ಎಲ್ಲನೂ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆಲ್ಲ ಸ್ಟೂಲ್ ಕೂಡ ಪಾಸ್ ಆಗಿರುತ್ತೆ, ನಿಮ್ಮದೆಲ್ಲ ಕ್ಲಿಯರ್ ಔಟ್ ಆಗಿರುತ್ತೆ. ಸೊ ಏನಿಲ್ಲ, ಅವರೊಂದು ಗೌನ್ ಕೊಡ್ತಾರೆ ನಿಮಗೆ, ಅಂದರೆ ಜಸ್ಟ್ ಬ್ಯಾಕಲ್ಲಿ ಟೈ ಮಾಡೋದಷ್ಟೇ ಇರುತ್ತೆ, ಅದು ಆ ಥರ ಗೌನ್ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಏನಿರಲ್ಲ. ಸೊ ನಿಮಗೆಲ್ಲ ಅವರು ಪ್ರಿಪೇರ್ ಮಾಡಿರ್ತಾರೆ. ಅದಾದಮೇಲೆ ನೆಕ್ಸ್ಟು ನನ್ನ BP ಚೆಕ್ ಮಾಡಿಬಿಟ್ಟು ನನಗೆ ಒಳಗಡೆ ಕರ್ಕೊಂಡು ಹೋದ್ರು. ಬಿಕಾಸ್ ನನ್ನ ಕೇಸಲ್ಲಿ ನನಗೆ ಹೈ BP ಇರೋದಂತೂ ಇತ್ತಲ್ವ, ಹಾಗಾಗಿ ಅವರು BP ಕೂಡ ಮಾನಿಟರ್ ಮಾಡ್ತಾನೆ ಇದ್ರು. ನನಗೆ ಅಲ್ಲಿ ಹೋದ್ಮೇಲೆ ಒಂದು ಏನಂದರೆ ಪಲ್ಸ್ ಆಕ್ಸಿಮೀಟ್ರ್ ಕೂಡ ನನಗೆ ಹಾಕಿದ್ರು, ಮತ್ತು BP ಮಾನಿಟರ್ ಮಾಡ್ತಾಯಿದ್ರು. ಆವಾಗ ನನ್ನ ಮಗು ಹಾರ್ಟ್ ಬೀಟು ಎಲ್ಲನೂ ಚೆಕ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನನ್ನ BP ತುಂಬಾ ಹೈ ಇತ್ತು, ಲೈಕ್ 160 ಆ ಥರ ಇತ್ತು, 160 180ವರೆಗೂ ಬರ್ತಾಯಿತ್ತು, ಕಡಿಮೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಡಾಕ್ಟರ್ ಏನು ಮಾಡಿದ್ರು ಅಂದರೆ, ನನಗೆ BP ರೆಡ್ಯೂಸ್ ಮಾಡೋದಕ್ಕೋಸ್ಕರನೇ ಅಂತ ಇಂಜೆಕ್ಷನ್ಸ್ಗಳನ್ನೆಲ್ಲನೂ ಕೊಟ್ಟರು. ಅಂದರೆ ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ಕೊಡ್ತಾರೆ, ಒಂದು 4 ಇಂಜೆಕ್ಷನ್ಸ್ ಆ ಟೈಪ್ ಇರುತ್ತೆ, ಅದನ್ನೆಲ್ಲ ಕೊಟ್ಬಿಟ್ರು ಕೂಡ BP ಕಂಟ್ರೋಲ್ ಬರಲೇ ಇಲ್ಲ. ಅವ್ರು ನನಗೆ ಹೇಳ್ತಾಯಿದ್ರು, ಟೆನ್ಷನ್ ಮಾಡ್ಕೋಬೇಡಿ, ನೀವು ಎಷ್ಟು ಟೆನ್ಷನ್ ಮಾಡ್ಕೊತೀರಾ ಅಷ್ಟು ನಿಮ್ಮ BP ಕಂಟ್ರೋಲಿಗೆ ಬರಲ್ಲ ಅಂತ. ಬಟ್ ನಾನು ಆ ಟೈಮಲ್ಲಿ ಕೂಲಾಗೇ ಇದೆ, ಬಿಕಾಸ್ ನನಗೇನು ಗೊತ್ತು, ಎನಿವೇ ಈಗ ಡೆಲಿವರಿ ಆಗೋದೇ ಇದೆ ಅಂದಮೇಲೆ ಟೆನ್ಷನ್ ಮಾಡ್ಕೊಳ್ಳೋದಾದ್ರೂ ಏನಿದೆ ಅಂತ ನಾನು ಮಾಡ್ಕೊಳ್ತಿರ್ಲಿಲ್ಲ. ಬಟ್ ನನ್ನ ಬಾಡಿ ನೇಚರಿಂದನೇ ಅದು BP ಹೈಯಲ್ಲೇ ಇತ್ತು ನನಗೆ. ಸೊ ಹಾಗಾಗಿ ಆ ಟೈಮಲ್ಲಿ
ನನಗೆ ಅನಸ್ತೇಷಿಯಾ ಕೊಡೋಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ನೋಡಿ ಅಂಥ ಸಿಚುವೇಷನಲ್ಲಿ ನೀವು ಅನಸ್ತೇಷಿಯಾ ಕೊಟ್ಟರು ಕೆಲವೊಂದ್ಸತಿ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಏನಿಂದ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದ್ರು. ಅಲ್ಲಿ ಡಾಕ್ಟರ್ ಅನಸ್ತೇಷಿಯಸ್ಟ್ ಏನು ಬಂದಿದ್ರಲ್ವ ಅವ್ರು ಹೇಳಿದ್ರು. ಅವ್ರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಿಲ್ಲ. ಅವರು ಇಲ್ಲ ಆಗಲ್ಲ, ಬಿ ಪಿ ರೆಡ್ಯೂಸ್ ಆದಮೇಲೆ ಆಪ್ರೇಷನ್ ಮಾಡೋದು ಅಂತ ಹೇಳಿದರು. ಹಾಗಾಗಿ ಸೊ ಆ ಟೈಮಲ್ಲಿ ಅದೊಂದು ಆಯಿತು. ಮತ್ತು ನೆಕ್ಸ್ಟ್ ಏನಂತಂದರೆ ಬಿ ಪಿ ಹೈ ಇದ್ದರೆ ಪಿಟ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಪ್ರೆಗ್ನೆನ್ಸಿಲಿ. ಸೊ ಅದಕ್ಕೋಸ್ಕರನೇ ಬಿ ಪಿ ಕಂಟ್ರೋಲ್ ಇದ್ದಾಗ ನಿಮಗೆ ಆಪ್ರೇಷನ್ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. ನನ್ನ ಕೇಸ್ನಲ್ಲಿ ಜಸ್ಟೇಷನಲ್ ಡಯಾಬಿಟಿಕ್ಸ್ ಕೂಡ ಇದ್ದಿರಲಿಲ್ಲ. ಸೊ ಅದಕ್ಕೋಸ್ಕರ ಅದೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ. ಬಿ ಪಿ ಮಾನಿಟ್ರ್ ಮಾಡಿದ್ರು ರೆಡ್ಯೂಸ್ ಆಗಲಿಲ್ಲ. ಹಾಗಾಗಿ ಒಳಗಡೆ ಕರ್ಕೊಂಡು ಹೋಗಿದ್ರಲ್ವ ಆಪ್ರೇಷನ್ ಥಿಯೇಟ್ರಿಗೆ, ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ ನಾವು. ಆಮೇಲೆ ಏನಾದರೂ 1 hour ಬಿಟ್ಟು ಮತ್ತೊಂದು ಸಲ ನೋಡೋಣ, ಅವಾಗ ಏನಾದರೂ ಬಿ ಪಿ ಕಂಟ್ರೋಲ್ ಬಂದರೆ ಆಪ್ರೇಷನ್ ಮಾಡೋದು, ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಹೋಗಲಿ, ಸುಮ್ಮನೆ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ನಮಗೂ ಅದು ಅಡ್ವೈಸ್ ಕರೆಕ್ಟ್ ಅನಿಸು. ಬಿಕಾಸ್ ಏನು ನನಗೆ ಒಂದು ವೇಳೆ ಬಿ ಪಿ ಹೈ ಇದ್ದಾಗ ಪಿಟ್ಸ್ ಕೂಡ ಬಂದರೆ ಮಗುಗೆ ಪ್ರಾಬ್ಲಮ್ಮು. ನನಗೆ ಪಿಟ್ಸ್ ಹಿಸ್ಟ್ರಿ ಇಲ್ಲ, ಬಟ್ ಆದರೆ ಯೂಶ್ವಲಿ ಪ್ರೆಗ್ನೆನ್ಸಿಲಿ ಯಾರಿಗಾದ್ರೂ ಹೈ ಬಿ ಪಿ ಇದ್ದರೆ ಅವ್ರಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತಂತ ಹೇಳ್ತಾರೆ. ಮತ್ತು ಸ್ಪೈನಲ್ ಕಾರ್ಡ್ ಆ ಥರ ಕೊಲ್ಯಾಪ್ಸ್ ಆದರೆ ಮುಂದೆ ಲೈಫ್ ತುಂಬ ಡಿಫಿಕಲ್ಟ್ ಅಲ್ವಾ. ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿಸ್ಕೊಳ್ಳೋದು ಏನೂ ನೆಸಸರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಫೀಟಲ್ ಹಾರ್ಟ್ ರೇಟ್ ಕೂಡ ಚೆನ್ನಾಗೇ ಇತ್ತು. ಅದಕ್ಕೋಸ್ಕರ ನೋಡೋಣ, ವೆಯ್ಟ್ ಮಾಡೋಣ ಅಂದರು. ನಾನು ವಾಪಸ್ಸು ಮತ್ತೆ ವಾರ್ಡ್ಗೆ ಶಿಫ್ಟ್ ಆದೆ. ಮತ್ತು 1 hour ಆದಮೇಲೆ ಮತ್ತೊಂದು ಸತಿ ಒಳಗಡೆ ಕರ್ಕೊಂಡು ಹೋದ್ರು. ಸೇಮ್ ಅದೇ ಎಲ್ಲನೂ ಚೆಕ್ ಮಾಡ್ತಾಯಿದ್ರು. ಮತ್ತು ಎಲ್ಲ ಇಂಜೆಕ್ಷನ್ಸ್ಗಳು ನನಗೆ ಇಷ್ಟೊಂದು ಇಂಜೆಕ್ಷನ್ ಅವತ್ತು ಕೊಟ್ಬಿಟ್ಟಿದ್ರು. ಅಂದರೆ ನನಗೆ ಹೇಗಂದರೆ ಅವ್ರಿಗೆ ಏನು ಹೇಳಿದ್ರು ನನ್ನ ತಲೆಯಲ್ಲೇ ಹೋಗ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಲೈಕ್ ಒಂಥರ ಏನಂತಾರೆ, ಇವಾಗ ಏನು ಹೇಳಬೇಕು ನಿಮಗೆ, ಹೀಗೆ ಡ್ರಗ್ಸ್ ಎಲ್ಲ ತೊಗೊಂಡ್ಬಿಟ್ರೆ ಹೆಂಗಾಗ್ಬಿಡ್ತಾರಲ್ವ ಆ ಟೈಪ್ ಆಗಿಬಿಟ್ಟಿತ್ತು ನನ್ನ ಕಂಡೀಷನ್. ಅಂದರೆ ಪೂರ್ತಿ ಏನೂ ಗೊತ್ತಾಗ್ತಾ ಇರಲಿಲ್ಲ, ಯಾರು ಮಾತಾಡಿದ್ರು ಏನು ಹೇಳಿದ್ರು ಏನೂ ಗೊತ್ತಾಗಲ್ಲ. ಅಷ್ಟೊಂದು ಹೆವಿ ಡೋಸಸ್ಗಳು ಹೋಗ್ಬಿಟ್ಟಿತ್ತು ನನ್ನ ಬಾಡೀಲಿ. ಮತ್ತು ಕಂಟಿನ್ಯೂಸ್ ಆಗಿ ಇಂಜೆಕ್ಷನ್ಸ್ಗಳೆಲ್ಲ ಅಷ್ಟೊಂದು ತಾಳಲ್ಲಲ್ವಾ ಅಷ್ಟೊಂದು ಬಾಡಿ. ಆಮೇಲೆ ನಾನು ಎಷ್ಟು 140 ಆ ಥರ ಬಂದಿತ್ತು ಅನಿಸುತ್ತೆ ನಾನು ಲಾಸ್ಟ್ ನನ್ನ ಬಿ ಪಿ ಚೆಕ್ ಮಾಡಿದಾಗ. ಆವಾಗ ಡಾಕ್ಟ್ರು ನಾವು ಸರ್ಜರಿ ಮಾಡೋಣ ಅಂತ OTಲಿ ನನ್ನ ಶಿಫ್ಟ್ ಮಾಡಿದ್ರು. ಆಮೇಲೆ ಅದಾದಮೇಲೆ ಇರುತ್ತಲ್ವ ಸ್ಪೈನಲ್ ಇಂಜೆಕ್ಷನ್ ಕೊಡ್ತಾರಲ್ವ, ಸಿಸೇರಿಯನ್ ಮಾಡಿಸ್ಕೊಂಡವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಇಂಜೆಕ್ಷನ್ ಡೆಫಿನೆಟ್ಲಿ ಕೊಡ್ತಾರಂತ. ನನಗೆ ಇಷ್ಟು ಇಂಜೆಕ್ಷನ್ಸ್ ತೊಗೊಂಡು ನನಗೆ ಹೇಗಾಗಿತ್ತಂದರೆ ಆ ಇಂಜೆಕ್ಷನ್ ನನಗೇನು ಪೇನ್ ಅನಿಸೇ ಇಲ್ಲ. ನಾನು ಆ ಮೇಡಮ್ಗೆ ಹೇಳಿದ್ದು, ಯಾರು ಇಂಜೆಕ್ಷನ್ ಕೊಡೋಕೆ ಅನಸ್ತೇಷಿಯಾ ಕೊಡೋರು ಬಂದಿದ್ರಲ್ವ ಅವ್ರು ನನ್ನ ಹೀಗೆ ಬೆಂಡ್ ಮಾಡಿ ಮುಂದಕ್ಕೆ ಹಿಂಗೊಬ್ರು ಹಿಡ್ಕೊತಾರೆ. ಆ ಹಿಡ್ಕೊಂಡಾದಾಗ ನಾನು ಹಿಡ್ಕೊಂಡು ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇರ್ತಾರಲ್ವ, ಅವ್ರನ್ನ ಕೊಡ್ತಾಯಿದ್ರು, ಕೊಡಿ ಮೇಡಮ್ ಏನಾದರೂ ಕೊಡಿ ನನಗೆ ಬೇಗ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಅದೇ ಹೇಳ್ತಾ ಇದ್ದೆ ನಾನು. ಅವ್ರು ನನ್ನ ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ವಿತಿನ್ ಅ ಸೆಕೆಂಡ್ ನೀವು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ ನೀವು. ಬಿಕಾಸ್ ನಿಮ್ಮ ಬಾಡಿ ಫುಲ್ ಎಲ್ಲನೂ ಒಂಥರ ಮರಗಟ್ಟಂಗೆ ಆಗಿಬಿಡುತ್ತೆ. ಅಂದರೆ ನಿಮ್ಗೆ ಏನೂ ಗೊತ್ತಾಗಲ್ಲ, ಸೆನ್ಸೇಷನೇ ಇರೋದಿಲ್ಲ ಬಾಡಿಗೆ. ಅದಕ್ಕೆ ಇಮಿಡಿಯೇಟಾಗಿ ಮಲಗಿಸ್ಬಿಡ್ತಾರೆ. ಆಮೇಲೆ ಮಲಗಿಸಿದಾದ್ಮೇಲೆ ಚೆಕ್ ಮಾಡಿದ್ರು. ನನ್ನ ಅನಸ್ತೇಷಿಯಾ ಕೊಟ್ಟವರು ನನ್ನ ಪಕ್ಕದಲ್ಲೇ ಇದ್ರು. ಅವ್ರು ಕೇಳ್ತಾ ಇದ್ರು, ಏನಾದರೂ ಆಗ್ತಾ ಇದೆಯಾ ನಿನ್ಗೇನು ಹೇಳು. ಅಂದರೆ ಆಗ್ತಾ ಇದ್ರೆ ಅವ್ರಿಗೆ ನಾವು ಹೇಳಬೇಕಾಗುತ್ತೆ. ಅಂದರೆ ಒಂದು ವೇಳೆ ನಿಮಗೆ ಕಟ್ ಮಾಡೋ ಸೆನ್ಸೇಷನು, ಹೊಡೆಯೋ ಸೆನ್ಸೇಷನ್ ಏನಾದರೂ ನಿಮ್ಗೆ ಗೊತ್ತಾಗ್ತಿದೆ ಅಂದರೆ ನಿಮಗೆ ಅನಸ್ತೇಷಿಯಾ ವರ್ಕ್ ಆಗಿಲ್ಲ ಅಂತ. ಆ ಟೈಮಲ್ಲಿ ನಿಮಗೆ ಸಿಸೇರಿಯನ್ ಮಾಡಿದ್ರೆ ಅದು ಪೇನ್ ತುಂಬಾ ಹೆವಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಕೇಳ್ತಾ ಇರ್ತಾರೆ. ನನಗೂ ಎಲ್ಲ ಕಾಲ್ಗೆಲ್ಲ ಹೊಡೆದ್ಬಿಟ್ಟು ಕೇಳಿದ್ರು, ಸೆನ್ಸೇಷನ್ ನೀವೆಲ್ಲ ಹತ್ರ ಸೆನ್ಸೇಷನ್ ಆಗ್ತಾ ಇದೆ, ಏನೂ ಆಗಲಿಲ್ಲ ನನಗೆ, ಆಗ್ತಾ ಇಲ್ಲ ಅಂತ ಹೇಳಿದೆ ನಾನು ನನ್ನ ಆಪ್ರೇಷನ್ ಮಾಡೋ ಡಾಕ್ಟ್ರಿಗೆ. ಸೊ ಅವರು ಏನಂತಾರೆ, ಸ್ಟಾರ್ಟ್ ಆಯಿತು ಪ್ರೊಸೀಜರ್. ಸ್ಟಾರ್ಟ್ ಆದಮೇಲೆ ಅದು ಗೊತ್ತಾಗಲ್ಲ, ಏನೋ ಜಸ್ಟ್ ಒಂದು ಜಿಪ್ ಹಿಂಗೆ ಓಪನ್ ಮಾಡ್ದಂಗೆ ಹೆಂಗಿರುತ್ತಲ್ವ ಆ ಟೈಪೇ ಫೀಲ್ ಆಗುತ್ತೆ. ಏನು ಎಕ್ಸ್ಟ್ರಾ ಹಿಂಗೆ ಪೇನ್ ಆಗಿದ್ದು ಅದು ಏನೂ ಇಲ್ಲ. ಅವ್ರು ಕಟ್ ಮಾಡಿದ್ರೆ ಇವಾಗ ಏನೂ ಗೊತ್ತಾಗಲಿಲ್ಲ. ಫಸ್ಟ್ ಒಂದು ಮಗುದು ಸೌಂಡ್ ಕೇಳಿಸ್ತು ನನಗೆ, ಅಳೋ ಸೌಂಡ್ ಕೇಳಿಸ್ತು. ಒಂದು ಮಗು, ನಾನು ಅಂದ್ಕೊಂಡಿದ್ದು ಒಂದು ಮಗು ಹೊರಗಡೆ ಬಂದಿದೆ ಅಂತ. ಬಟ್ ಈ ಸಿಚುವೇಷನಲ್ಲಿ ಏನಾಗಿದೆ, 2 ಮಕ್ಕಳು ಹೊರಗಡೆ ಬಂದಿದೆ, 2 ತೆಗ್ದಿದ್ದಾರೆ ಅವರು. ನನಗೆ ಅಳೋದು ಒಂದನ್ನೇ ಕೇಳಿಸಿರೋದು. ಅದು ಆಮೇಲೆ ಹೊರಗಡೆ ಹೋಗಿ ಅಲ್ಲಿ ಪೀಡಿಯಾಟ್ರಿಕ್ಸ್ ಇದ್ದೇ ಇರ್ತಾರೆ. ಅವರು ಮಗುಗೆಲ್ಲ ಚೆಕ್ ಮಾಡಿಬಿಟ್ಟು ಮಗು ಹೆಲ್ದಿ ಇದೆಯಾ, ಎಲ್ಲಿ ಏನಿದೆ ಅವರೆಲ್ಲ ಅವರು ಏನೇನು ಪ್ರೊಸೀಜರ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾರೆ. ಅವಾಗ ಏನಾಗಿತ್ತು ಅಂದರೆ ನಂದು ಒಂದು ಮಗು ಹತ್ತಿತ್ತು, ಇನ್ನೊಂದು ಮಗು ಹತ್ತಿರಲಿಲ್ಲ. ಅಂದರೆ ಅದ್ರ ಸೌಂಡ್ ತುಂಬಾ ಸ್ಲೋ, ಅಂದರೆ ತುಂಬ ಸ್ಲೋ, ಅಷ್ಟೊಂದು ಸ್ಲೋ ಇತ್ತು ಸೌಂಡು. ಹಾಗಾಗಿ ಅದಕ್ಕೋಸ್ಕರನೇ ಅಂತ ಆ ಮಗುನ NICUಗೆ ಶಿಫ್ಟ್ ಮಾಡಬೇಕಾಯಿತು. ನನಗೆ ಇನ್ನೊಂದು ಮಗುನ ತೋರಿಸಲಿಲ್ಲ. ಇಷ್ಟೊಂದು ಇಮಿಡಿಯೇಟ್ ನನ್ನ ಪೇರೆಂಟ್ಸ್ ಹೇಳಿದ್ದು, ನಾನು ಹೊರಗಡೆದಂತೂ ನನಗೆ ಗೊತ್ತಿಲ್ವಲ್ಲ, ನನ್ನ ಪೇರೆಂಟ್ಸ್ ಹೇಳಿದ್ದು ಇಷ್ಟೊಂದು ಫಾಸ್ಟ್. ಅಂದರೆ ಅವ್ರು ಹೇಳಿದ್ದು ನೀವು 1 ಸೆಕೆಂಡು ವೇಟ್ ಮಾಡೋಂಗಿಲ್ಲ, ಹಂಗೆ ಅಲ್ಲಿಂದ ಒಂದು ರೋಡ್ ಜಸ್ಟ್ ಕ್ರಾಸ್ ಮಾಡಿದ್ರೆ ಅಲ್ಲಿ ನಮ್ಮ ಮಕ್ಕಳೆಲ್ಲ NICU ಇದೆ. ಸೊ ನೀವು ಇಮಿಡಿಯೇಟಾಗಿ ಶಿಫ್ಟ್ ಆಗಬೇಕು, ಮಗುನ ಕರ್ಕೊಂಡು ಹೋಗಿ, ಒಟ್ಟ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದರು. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಂಗೆ ಆಯಿತು. ಅವರು ತೊಗೊಂಡೋಗಿ ಅಲ್ಲಿ ಮಗು ಕೊಟ್ಬಿಟ್ಟು ಅಲ್ಲಿ ಅವರೆಲ್ಲ ಮಗುಗೆ ವೆಂಟಿಲೇಟ್ರಲ್ಲಿ ಇಟ್ಟು, ಆಮೇಲೆ CPAP ಅದ್ರ ಮೇಲೆಲ್ಲ ಇಟ್ಟಿದ್ರು ಮಗುನ. ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಆದರೆ ನನಗೆಲ್ಲ ಮಕ್ಕಳದ್ದು ಅಷ್ಟೊಂದೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನೇನು ಶೇರ್ ಮಾಡೋದಕ್ಕೇನು ಇಂಟ್ರೆಸ್ಟ್ ಇಲ್ಲ. ಸೊ ಅಲ್ಲಿ ನೆಕ್ಸ್ಟು ಆ ಮಗುನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಮಗು ಆಗ್ತಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಆಮೇಲೆ ಅಲ್ಲಿ ಮಗುನ ಶಿಫ್ಟ್ ಮಾಡಿದ್ರು. ಇನ್ನೊಂದು ಮಗುನ ತಂದು ನನಗೆ ತೋರಿಸಿದ್ರು. ಅದು ಮಗುಗೆಲ್ಲ ರ್ಯಾಪ್ ಮಾಡಿ ಹೊರಗಡೆ ನನಗೆ ತೋರಿಸಿದ್ರು. ಇನ್ ಬಿಟ್ವೀನ್ ಇದರಲ್ಲಿ ಕೇಳಿದ್ರು ನನಗೆ, ಅಂದರೆ ಮಗುನ ತೋರಿಸಿದ್ರಲ್ವ, ತೋರಿಸಿದ್ರು. ನಾನು ನೋಡಿದೆ, ಒಂದು ಮಗುನ ನೋಡಿದೆ. ಆವಾಗ ಏನಂತಾರೆ, ಡಾಕ್ಟ್ರ್ ಹೇಳ್ತಿದ್ರು. ನಾನು ಅದರಲ್ಲಿ ಒಂದು ಮಗು ಏನು ಮಾಡಿದೆ, ಡಾಕ್ಟ್ರದ್ದು ಕಟ್ ಮಾಡೋ ಕತ್ರಿ ಏನೋ ಇರುತ್ತಲ್ವ ಅದನ್ನು ಹಿಡ್ಕೊಂಡಿದೆ. ಅದು ಅಮಿಲ್ಕಲ್ ಕಾರ್ಡ್ ಕಟ್ ಮಾಡಬೇಕಾದ್ರೆ ಅದಕ್ಕೆ ಹೋಗ್ಬಿಟ್ಟಿಲ್ಲ. ಅವ್ರು ಅಂತ ಇದ್ರು, ಏನೋ ನೀನು ಬಿಡ್ತಾನೆ ಇಲ್ಲ ಅಂತ. ಹೀಗೆ ಕನ್ವರ್ಸೇಷನ್ ನಡೀತಿತ್ತು. ನನಗೆ ಗೊತ್ತಾಗಿಲ್ಲ
ಗೊತ್ತಾಗಿತ್ತು, ನನಗೆ ಹಿಂಟ್ ಇತ್ತು ಗಂಡು ಮಗುನೇ ಆಗಿರ್ಬೋದು ಅಂತ. ಒಂದು ಗಂಡು ಇದೆ ಅಂತ ಗೊತ್ತಾಗಿತ್ತು, ಇನ್ನೊಂದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಒಂದಂತರೂ ನನಗೆ ಕನ್ಫರ್ಮ್ ಇತ್ತು. ನಾನು ಸುಮ್ಮನೆ ಹಾಗೆ ಇದ್ದೆ, ನಾನೇನು ಕೇಳೋಕ್ಕೆ ಹೋಗಿದ್ದಿಲ್ಲ. ಬಿಕಾಸ್ ನನಗೆ ಆಲ್ರೆಡಿ ನನ್ನ ಸಿಸ್ಟರ್ ಹೇಳಿತ್ತು, ನೀವು ಅಲ್ಲಿ ಓಟಿಲಿ ಹೋದಾಗ ನೀವು ಡೈರೆಕ್ಟ್ ಅವರಿಗೆ ಜಾಸ್ತಿ ಯಾವ ಮಗು ಆಯಿತು ಅಂತ ಅಂದರೆ ಕೇಳಕ್ಕೆ ಹೋಗಬೇಡಿ. ಬಿಕಾಸ್ ಅವರಿಗೆ ಅದು ಕೆಲವರಿಗೆ ಇಷ್ಟ ಆಗಲ್ಲ, ಡಾಕ್ಟರ್ಸ್ಗೆ. ಅವರೇ ಹೇಳ್ತಾರೆ ನಿಮ್ಗೆ ಯಾವ ಮಗು, ಡೆಫಿನೆಟ್ಲಿ ಹೇಳ್ತಾರೆ. ಅವರು ಹೇಳಿಲ್ಲ ಅಂದರೂ ನಿಮ್ಗೆ ಹೊರಗಡೆ ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಗೊತ್ತೇ ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಕೇಳಲೂ ಇಲ್ಲ. ನಾನು ಬಿಕಾಸ್ ನನ್ನ ಆಲ್ರೆಡಿ ಇಂಜೆಕ್ಷನ್ಸ್ಲಿಂದ ನನ್ನ ಬಾಡಿ ತುಂಬಾ ವೀಕ್ ಅನಿಸ್ತಾ ಇತ್ತು. ಹಾಗಾಗಿ ನಾನೇನು ಕೇಳಿಲ್ಲ. ಆಮೇಲೆ ನೆಕ್ಸ್ಟ್ ಬರುತ್ತಲ್ವಾ, ಆಪರೇಷನ್ ಮಾಡಿ ಮಗು ತೆಗೆಯೋದು ಒಂದು 5-10 ಮಿನಿಟ್ಸಲ್ಲೇ ಮುಗಿದೋಗುತ್ತೆ. ಆಮೇಲೆ ಏನು ಪ್ರೊಸೀಜರ್ ಇರುತ್ತಲ್ವ, ವಾಪಸ್ ಅದನ್ನ ಸ್ಟಿಚ್ ಪ್ಯಾಕ್ ಮಾಡೋದಿದೆಯಲ್ಲ, ಅಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅವಾಗ ನನಗೆ ಸ್ಟಿಚಸ್ ಮಾಡ್ತಾ ಇದ್ರಲ್ವ, ಅವ್ರು ಒಳಗಡೆ ಎಲ್ಲನೂ ಏನೋ ಅಂದರೆ ಪುಷ್ ಮಾಡಿ ಆರ್ಗನ್ಸ್ನೆಲ್ಲ ಪುಷ್ ಮಾಡ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ, ವಾಮಿಟ್ ಬಂದಂಗೆ ಆಗ್ತಾ ಇತ್ತು ನನಗೆ. ಅದಕ್ಕೆ ನನ್ನ ಪಕ್ಕದಲ್ಲಿದ್ದವ್ರಿಗೆ ಹೇಳಿ ನನಗೆ ವಾಮಿಟ್ ಬಂದಂಗೆ ಆಗ್ತಾ ಇದೆ ಅಂದೆ. ಅವಾಗ ಅವರೊಂದು ಕಿಡ್ನಿ ಶೇಪ್ ಅದೊಂದು ಇರುತ್ತಲ್ವ, ಹಿಂಗೆ ವಾಮಿಟ್ ಮಾಡೋದು, ಅದೊಂದು ಪ್ಯಾನ್ ಟೈಪ್ ಇತ್ತು. ಹಂಗೆ ಸೈಡಲ್ಲಿ ಜಸ್ಟ್ ಹಿಂಗೆ ಮಲಗಿದ್ದೆ ಅಲ್ವಾ, ಈ ಥರ ಟರ್ನ್ ಆಗಿಬಿಟ್ಟು ಹಂಗೆ ವಾಮಿಟ್ ಮಾಡ್ಕೊಳ್ಳಿ. ಬಟ್ ನಂಗೆ ಸೆನ್ಸೇಷನ್ ಆಗ್ತಾ ಇತ್ತು, ವಾಮಿಟ್ ಆಗಲಿಲ್ಲ. ನನಗೆ ಅಷ್ಟೇ ಸೆನ್ಸೇಷನ್ನೇ ಆಗಿರೋದು. ಅದು ಒಂದಾಯಿತು. ಅಷ್ಟೆಲ್ಲ ಆದಮೇಲೆ ಸ್ಟಿಚ್ ಎಲ್ಲ ಮಾಡಿಬಿಟ್ಟು ಮತ್ತೆ ವಾಪಸ್ ನನಗೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ಶಿಫ್ಟ್ ಮಾಡಿದಾದ್ಮೇಲೆ ನಾನು ಇದರಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದೆ ಅಂದರೆ, ನನಗೆ ಪ್ರೀವಿಯಸ್ಲಿ ಏನಾಗಿತ್ತು, ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಫ್ ಇತ್ತು. ನಾನು ಡಾಕ್ಟ್ರ್ ಪ್ರೀವಿಯಸ್ ತೋರಿಸಿದಾಗ ಹೇಳಿದ್ದೆ, ಬಟ್ ಆದರೆ ಆಪ್ರೇಷನ್ನಾಗಿ ಡಿಸೈಡ್ ಆದಾಗ ನಾನು ಅವ್ರಿಗೆ ಹೇಳಿಲ್ಲ. ಅದೇನಾಗ್ಬಿಟ್ಟಿದೆ, ಯೂಶ್ವಲಿ ನೀವು ಯಾರಾದರೂ ಸಿ ಸೆಕ್ಷನ್ ಹೋಗ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ನೀವು ಟೇಕ್ ಕೇರ್ ಆಫ್ ಲೈಕ್ ನಿಮ್ಗೇನಾದರೂ ಕೋಲ್ಡು, ಸ್ನೀಸಿಂಗು ಮತ್ತು ಇದು ಕಫ್ ಏನಾದರೂ ಇದ್ದರೆ ಪ್ಲೀಸ್ ಮೊದಲೇ ಇನ್ಫಾರ್ಮ್ ಮಾಡಿ. ಬಿಕಾಸ್ ಯಾಕಂದರೆ ನಿಮಗೆಲ್ಲ ಸ್ಟಿಚಸ್ ಹಾಕಿದ ಮೇಲೆ ನೀವು ನಿಮ್ಗೆ ಕೆಮ್ತಾ ಇದ್ದರೆ ಅದು ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತು ಹೊಲಿಗೆನೂ ಕರೆಕ್ಟಾಗಿ ಬೀಳಲ್ಲ. ಬಿಕಾಸ್ ನಿಮಗೆ ಇದು ಎಲ್ಲ ಏನಂತಾರೆ ಅನ್ಕಂಟ್ರೋಲೇಬಲ್ ಅಲ್ವಾ, ಈ ಕಫ್ ಎಲ್ಲ ಬರೋದೆಲ್ಲ ಅದು ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಅವು ಹಾಗೆ ಬರ್ತಾನೆ ಇರುತ್ತೆ. ಸೊ ಆವಾಗ ನಿಮ್ಮ ಸ್ಟಿಚಸ್ ಹಾಕಬೇಕಾದ್ರೂ ಪ್ರಾಬ್ಲಮ್ಸ್ ಆಗುತ್ತೆ, ಹಾಕಿದ ಮೇಲೂ ಪ್ರಾಬ್ಲಮ್ ಆಗುತ್ತೆ. ನನ್ನ ಕೇಸಲ್ಲಿ ನನಗೂ ಆ ಥರ ಡ್ರೈ ಕಫ್ ಇತ್ತು. ಹಾಗಾಗಿ ನಾನು ಹೇಳಿರಲಿಲ್ಲ. ಆಮೇಲೆ ನಾನು ಬಯಸ್ಕೊಂಡೆ ಡಾಕ್ಟರ್ ಕೈಲೇನು. ಅವ್ರು ಅಂದರು, ನೀವು ಮೊದಲೇ ಹೇಳಬೇಕಲ್ವ ನಿಮಗೆ ಈ ಥರ ಇದಿದೆ ಅಂತ, ನಾವು ಏನಾದರೂ ಫಸ್ಟೇ ನಿಮಗೆ ಆಂಟಿಬಯೋಟಿಕ್ಸ್ ಏನಾದರೂ ಕೊಟ್ಬಿಟ್ಟು ಕಡಿಮೆ ಮಾಡಿ ಆಮೇಲೆ ಆಪ್ರೇಷನ್ ಮಾಡ್ತಿದ್ವಿ ಅಂತ. ನನಗೆ ಐಡಿಯಾನೇ ಇರಲಿಲ್ಲ. ಬಿಕಾಸ್ ನನಗೇನಂದರೆ ನಂದು ಫಸ್ಟ್ ಟೈಮ್ ಡೆಲಿವರಿ ಅಲ್ವಾ, ಹಾಗಾಗಿ ಅದರಲ್ಲಿ ಫಸ್ಟ್ ಆಯಿತು ನನ್ನ ಡೆಲಿವರಿ ಎಲ್ಲನೂ ಫಿಕ್ಸ್ ಮಾಡಿದ್ದು. ಸೊ ನನಗೆ ಟೈಮ್ ಕೂಡ ಇರಲಿಲ್ಲ ಎಲ್ಲ ಯೋಚನೆ ಮಾಡೋಷ್ಟು, ಅನಲೈಸ್ ಮಾಡೋಷ್ಟು ನನ್ನ ಹತ್ರ ಟೈಮ್ ಇರಲಿಲ್ಲ. ಅದೊಂದು ನಾನು ಮಿಸ್ಟೇಕ್ ಮಾಡಿದ್ದೆ. ಅದಾದಮೇಲೆ ಶಿಫ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಂದರೆ ಫುಲ್ಲು ಮೇ ಬಿ 1 ನೈಟ್ ನನಗೆ ನೀರೇನು ಕೊಟ್ಟಿರಲಿಲ್ಲ. ಬಿಕಾಸ್ ಸಲೈನೆಲ್ಲ ಏರಿಸಿದ್ರಲ್ವ, ಡ್ರಿಪ್ಸ್ ಇತ್ತು, ಅದರಿಂದನೇ ಬರುತ್ತೆ. ಮತ್ತು ನೀರು ಕೊಡೋ ಹಾಗಿಲ್ಲ ಅಂತ ಹೇಳಿದರು. ಬಿಕಾಸ್ ಅದು ವಾಮಿಟ್ ಆಗುತ್ತೆ. ವಾಮಿಟ್ ಆಯ್ತು ಅಂದರೆ ಮೊದಲೇ ಸ್ಟಿಚಸ್ ಇನ್ನೂ ಆವಾಗಲೇ ಹಾಕಿರ್ತಾರಲ್ವ, ಹಾಗಾಗಿ ಅದು ಏನಾದರೂ ಅಡ್ವೈಸೇಬಲು ಇರಲಿಲ್ಲ. ಸೊ ನಿಮ್ಮ ಡಾಕ್ಟ್ರು, ನಿಮ್ಮ ನರ್ಸ್ ಹೇಳೋವರೆಗೂ ನೀವೇನು ಲಿಕ್ವಿಡ್ ಆಗಲಿ ಸಾಲಿಡ್ಸ್ ಆಗಲಿ ತೊಗೊಳ್ಳೋ ಆಗಿದ್ದಿರಲಿಲ್ಲ. ನನಗೂ ಏನೂ ಕೊಟ್ಟಿರಲಿಲ್ಲ. ತುಂಬಾ ಅಷ್ಟೊಂದು ನಿಮ್ಗೆ ಬಾಯಾರಿಕೆ ಆಗಿದ್ರೆ ಜಸ್ಟ್ 1 ಸಿಪ್ ಸುಮ್ಮನೆ ಕುಡ್ದಿರೋ ಇಲ್ವೋ ಅನ್ನೋ ಥರ, ಅದು ಎಷ್ಟು 6 or 8 hours ಆಫ್ ಆದಮೇಲೆ, ಡೆಲಿವರಿ ಆದಮೇಲೆ ಕೊಡ್ತಾರೆ. ಫಸ್ಟ್ ಕೊಟ್ಟು ನೋಡ್ತಾರೆ, ಅದು ವಾಮಿಟ್ ಆಗಲ್ಲ ಅಂದರೆ ಮತ್ತೆ ನಿಮ್ಗೆ ಇನ್ನೂ ಆಮೇಲೆ ಸ್ಲೋ ಆಗಿ ಲಿಕ್ವಿಡ್ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಕೊಟ್ಟರು. ಅಂದರೆ ನಾನು 3 days ಅಲ್ಲಿದ್ದೆ. ಈ 3 days ಏನೇನಾಯಿತು ಅಂತಂದರೆ, ನನ್ನ ಮಗು ನನ್ನ ಹತ್ರ ಇರಲಿಲ್ಲ. ಬಿಕಾಸ್ 2 ಮಕ್ಕಳನ್ನೂ NICU ಶಿಫ್ಟ್ ಮಾಡಿಬಿಟ್ಟಿದ್ರು. NICU ಶಿಫ್ಟ್ ಮಾಡಿದಾಗ ನನಗೆ ಹೆಂಗಂದರೆ ಡೆಲಿವರಿ ಆಗಿದೆ, ಬಟ್ ಮಗು ಇಲ್ಲ. ಎಲ್ಲರೂ ಬಂದು ಮೀಟ್ ಆಗೋಕ್ಕೆ ಬರ್ತಾ ಇದ್ದಾರೆ, ಆದರೆ ಮಕ್ಕಳೇ ಇಲ್ಲ. ಅದು ಒಂಥರ ಡಿಪ್ರೆಷನ್. ಅದು ನನ್ನ ಮಗುನ ನಾನು ನೋಡೂ ಇಲ್ಲ, ಅದನ್ನು ಫೀಲ್ ಮಾಡಿಲ್ಲ. ಇವನ್ ಏನಂತಾರೆ ಹಾಲು ಕುಡ್ಸೋದಾಗಲಿ ಮಾಡೋದಾಗಲಿ ಏನೂ ನನಗೆ 3 daysವರೆಗೂ ಏನೂ ಇಲ್ಲ. ಮಗುದು ನಂದು ಕಾಂಟ್ಯಾಕ್ಟೇ ಇಲ್ಲ. ಜಸ್ಟ್ ನನಗೇನೋ ಒಂದು ಆಪ್ರೇಷನ್ ಆಗಿದೆ, ನಾನು ಜಸ್ಟ್ ರೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನನಗಿತ್ತು. ಅದರಲ್ಲಿ ಕಫ್ ಬೇರೆ ಆಗ್ತಾಯಿತ್ತು. ನಾನು ಹೆಂಗಂದರೆ ಕೆಮ್ಮಬೇಕಾದ್ರೆ ನನ್ನ ಸಿಸ್ಟರ್ ಎಲ್ಲ ಹಿಂಗೆ ಗೊತ್ತೇ ಹಿಡ್ಕೊಂಡು ಬಿಡ್ತಿದ್ರು ಹಿಂಗೆ ಹೊಟ್ಟೆನ. ಆವಾಗ ಸ್ಲೋ ಆಗಿ ಕೆಮ್ತಾ ಇದ್ದೆ. ಬಿಕಾಸ್ ಅದು ಕೆಮ್ಮಿದ ಮೇಲೆ ಏನಿರುತ್ತಲ್ವ, ಪೇನ್ ಆಗುತ್ತಲ್ವ, ಅದು ತುಂಬಾ ಹೆವಿ ಪೇನ್ ಇರುತ್ತೆ. ಹಾಗಾಗಿ ನಂಗೆ ನೆಬುಲೈಸರು, ಆ್ಯಂಟಿಬಯೋಟಿಕ್ಸು ಎಲ್ಲ ಇಂಜೆಕ್ಷನ್ ಥ್ರೂನೇ ಸಲೈನ್ ಥ್ರೂ ಕೊಡ್ತಾಯಿದ್ರು. ಸೊ ಕಂಟ್ರೋಲಲ್ಲಿ ಬಂತು. ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ನೈಟ್ ಅಲ್ಲಿ ಹೋದ್ಮೇಲಂತೂ ಅದಷ್ಟಾಯಿತು. ನೆಕ್ಸ್ಟ್ ಏನಿದೆ ಅಲ್ವಾ, ನಿಮ್ಗೆ ವಾಕ್ ಮಾಡೋ ಫಸ್ಟ್ ವಾಕ್ ಇರುತ್ತಲ್ಲ, ಅದೊಂದು ಹಾರಿಬಲ್ ಅಂದರೆ ಅತಿ ಹಾರಿಬಲ್ ಸಿಚುವೇಶನ್. ನನಗೆ ಹಿಂಗೆ ನಿಂದ್ರಿಸ್ತಾ ಇದ್ರು, ನಾನು ಸತ್ತೋಗ್ತೀನಿನೋ ಅನ್ನೋಷ್ಟು ಫೀಲ್ ನನಗೆ. ನಾನಂತರೂ ಅಯ್ಯೋ ನಾವು ಬೇಡ, ನಾನು ಸತ್ತೋಗ್ತೀನಿ, ನನಗೆ ಆಗಲ್ಲ ಅಂತ ಅಷ್ಟೊಂದು ಧೈರ್ಯನೇ ಇರಲಿಲ್ಲ ನನಗೆ. ಹಿಂಗೆ ಅಲ್ಲಿಂದ ಜನರಲ್ ವಾರ್ಡಿಂದ ಮೇನ್ ಇನ್ನೊಂದು ವಾರ್ಡ್ಗೆ ಶಿಫ್ಟ್ ಮಾಡ್ತಾರಲ್ವ, ಆ ಶಿಫ್ಟ್ ಮಾಡೋ ಡಿಸ್ಟೆನ್ಸಲ್ಲಿ ನನ್ನ ಕಣ್ಣಲ್ಲಿ ನೀರೇ ಬಂದೋಗಿದ್ದು. ಅಳ್ತಾನೆ ನಾನು ಅಲ್ಲಿ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಮತ್ತೆ ಬೆಡ್ ಮೇಲೆ ಮಲಗಿಸಿದ್ರು. ಆಮೇಲೆ ಬಂದು ಡಾಕ್ಟರ್ಸ್, ನನಗೆ ಹೈ BP ಇದ್ದಿದ್ದರಿಂದಾಗಿ ಡಾಕ್ಟರ್ ಕೂಡ ಅಷ್ಟೊಂದೇನೋ ಅಡ್ವೈಸ್ ಮಾಡಿರಲಿಲ್ಲ. ಅಂದರೆ ನೀವು ಇವಾಗಲೇ ಎದ್ದೇಳಲೇಬೇಕು, ನೀವು ನಡಿಲೇಬೇಕು ಅಂತ. ಬಿಕಾಸ್ ನನಗೆ ಇನ್ನೂ ನಾನು ಆ ಟ್ಯಾಬ್ಲೆಟ್ಸ್ನಲ್ಲೇ ಇದ್ದೆ. ಅಂದರೆ ನನಗೇನು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರಲ್ವ BP ಗೋಸ್ಕರ, ಆ ಟ್ಯಾಬ್ಲೆಟ್ಸ್ ಕಂಟಿನ್ಯೂಯೇಷನಲ್ಲಿ ಇತ್ತು. ಸೊ ಹಾಗಾಗಿ ಮತ್ತೆ ನನಗೆ ಇಂಜೆಕ್ಷನ್ಸ್ ಕೂಡ ಹಾಗೆ ಕಂಟಿನ್ಯೂಸ್ ಇತ್ತು. ಆ ಮೆಗ್ನೀಷಿಯಮ್ ಸಲ್ಫೇಟ್ ಏನಿರುತ್ತಲ್ಲ, ಅದೊಂದು ಇಂಜೆಕ್ಷನ್, ಅದೇ ಡೇಂಜರ್ ಇಂಜೆಕ್ಷನ್. ಅದು ಆ ಕೈಲಿ ಈ ಥರ ನರ್ವಲ್ಲಿ ಬಿಡ್ತಿದ್ರಲ್ವ, ಬಿಟ್ಟ ಮೇಲೆ ಹೇಗಂದರೆ ಫುಲ್ ಬಾಡಿಲಿ ಬೆಂಕಿ ಹತ್ತಂಗೆ ಇರ್ತಿತ್ತು. ಅಷ್ಟೊಂದು ಹೆವಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದು. ಅಷ್ಟು ಹಂಗಿತ್ತು ಅದು ಇಂಜೆಕ್ಷನ್ಸ್. ನನಗಿನ್ನೂ ಈ ಸೈಡ್ ಸೊಂಟದಲ್ಲೆಲ್ಲ ಕೊಟ್ಟಿರೋದು ಅದೊಂಥರ ಡಾಟಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಷ್ಟೊಂದು ಇಂಜೆಕ್ಷನ್ಸ್ಗಳು ನನಗೆ ಮೇ ಬಿ ಒಂದು 10-15 ಇಂಜೆಕ್ಷನ್ಸ್ ಮೇಲೆ ಆಗಿರ್ಬೋದು ಅನಿಸುತ್ತೆ ಆ 1 day ಇದರಲ್ಲಿ.
ಹಾಗೆ ನೈಟ್ ಎಲ್ಲ ಬಂದು ಕಂಟಿನ್ಯೂಸ್ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಹಿಂಗೆ ಇದ್ದಂಗೆ ಇತ್ತು ನನಗೆ. ಹಾಗಾಗಿ ಅಷ್ಟೊಂದೇನು ಒತ್ತಾಯ ಮಾಡಲಿಲ್ಲ ನಂಗೆ ನಡಿಲೇಬೇಕು ನೀವು ಅಂತ. ನನಗೆ ಫಸ್ಟ್ ಅವ್ರು ಕೇಳಿದ್ದು ನೀವು ವಾಕ್ ಮಾಡೋದು ಕಂಫರ್ಟೇಬಲ್ ಆಗಿದ್ದೀರಾ? ನಾನು ಹೇಳ್ತಾ ಇದ್ದೆ ನನಗೆ ತುಂಬ ಅಂದರೆ ನನಗೆ ಐಸ್ ಕೂಡ ಹೆಂಗಂದರೆ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾನೆ ಇಲ್ಲ, ಫುಲ್ ಎಲ್ಲ ಬ್ಲರ್ ಆಗಿಬಿಟ್ಟಿತ್ತು ನನಗೆ. ನನ್ನೆಲ್ಲ ಡಾಕ್ಟ್ರಿಗೆ ಹೇಳಿದ್ಮೇಲೆ ಮತ್ತೆ ಅವ್ರು ನನ್ನ ಹೊಟ್ಟೆ ಎಲ್ಲ ಮುಟ್ಟು ನೋಡಿಬಿಟ್ಟು ಎಲ್ಲ ಸರಿಯಾಗಿದೆ ಇಲ್ಲ ಎಲ್ಲನೂ ಚೆಕ್ ಮಾಡಿದ್ರು. ಆಮೇಲೆ ಚೆಕ್ ಎಲ್ಲ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟು ಅವತ್ತು ಅವ್ರು ನನಗೆ ಹೇಳಿದ್ದು ನೀವು ಟ್ರೈ ಮಾಡಿ ವಾಕ್ ಮಾಡೋದಕ್ಕೆ, ಇಫ್ ಪಾಸಿಬಲ್ ವಾಕ್ ಮಾಡೋಕ್ಕಾದರೆ ತುಂಬ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ನೀವು ಯಾವಾಗಲೂ ಸಿಸೇರಿಯನ್ ಆದರೆ ಅವರು ಫಸ್ಟ್ ಅಲ್ಲೇ ನಿಮಗೆ ಸಾಲಿಡ್ ಫುಡ್ಸ್ ಕೂಡ ಕೊಟ್ಟು ನೋಡ್ತಾರೆ. ಸಾಲಿಡ್ ಫುಡ್ ಕೊಟ್ಟಾದಮೇಲೆ ನೀವು ಹೇಗೆ ತಿಂತೀರಾ, ಅದು ಡೈಜೆಸ್ಟ್ ಆಗ್ತಾ ಇದೆಯೋ ಇಲ್ವೋ ನಿಮ್ಮ ಬಾಡಿಲಿ, ನಿಮ್ಮ ಸ್ಟೂಲ್ ಪಾಸ್ ಆಗ್ತಾ ಇದೆಯೋ ಇಲ್ವಾ. ಬಿಕಾಸ್ ಸ್ಟೂಲ್ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಸ್ಟಿಚಸ್ ಎಲ್ಲ ಇರುತ್ತಲ್ವ, ಏನೇ ಪ್ರಾಬ್ಲಮ್ ಆದರೂ ಈಗಿನ ಡಾಕ್ಟರ್ಸ್ ಹೇಗ್ತೀರಿ ಅಂದರೆ ನೀವು ಅಲ್ಲೇ ಇದ್ಬಿಟ್ಟು ನಿಮಗೆಲ್ಲನೂ ಮಾನಿಟರ್ ಮಾಡಿಬಿಡ್ತಾರೆ. ನಿಮ್ಗೆ ಏನಾದ್ರೂ ಅವ್ರು ಅಲ್ಲೇ ನೋಡ್ಕೊಳ್ತಾರೆ. ಬಿಕಾಸ್ ಕೆಲವೊಬ್ರು ಏನಂತಾರೆ ಸಿಸೇರಿಯನ್ ಆದಮೇಲೆ ಹೋಗಿರ್ತಾರೆ, ಆಮೇಲೆ 1 ಮಂತ್ 2 ಮಂತ್ ಆದಮೇಲೆ ಬಂದುಬಿಟ್ಟು ಅಯ್ಯೋ ನಮ್ಮ ಸ್ಟಿಚಸ್ ಓಪನ್ ಆಯಿತು, ನಿಮ್ಮಿಂದನೇ ನಮಗೆ ಅದು ಪ್ರಾಬ್ಲಮ್ ಆಯಿತು, ಇಲ್ಲ ಏನೋ ಹೆಲ್ತ್ ಇಶ್ಯೂ ಆದರೂ ಕೂಡ ಡಾಕ್ಟರ್ಸ್ನ ಬ್ಲೇಮ್ ಮಾಡೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಅವ್ರು ನಿಮಗೆ 3-4 ಡೇಸ್ ಅಬ್ಸರ್ವೇಷನ್ ಪೀರಿಯಡಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ನನಗೂ ಡಾಕ್ಟರ್ ನಿಮ್ಗೆ ಸ್ಟೂಲ್ ಪಾಸ್ ಆಗಿದೆ ಇಲ್ಲ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಿದ್ದೀರಾ ಇಲ್ವಾ ಎಲ್ಲನೂ ಕೇಳಿದರು. ಸೊ ಆವಾಗ ನಾನು ಹೋಗಿದ್ದೆ, ಅದನ್ನೆಲ್ಲ ಹೇಳಿದೆ. ಮತ್ತೆ ಹೊಟ್ಟೆನೆಲ್ಲ ಮುಟ್ಬಿಟ್ಟು ಕ್ಲಿಯರ್ ಇದೆ ಅಲ್ವಾ ಹೊಟ್ಟೆಲಿ ಎಲ್ಲನೂ ಅಂತ ನೋಡಿದರು. ಮತ್ತು ಪೇನ್ ಹೇಗಿದೆ, ಪೇನ್ ನಿಮ್ಗೆ ಆಗ್ತಾ ಇದೆಯಾ ಇಲ್ವಾ, ಪೇನ್ ಲೆವೆಲ್ ಏನಿದೆ, ಥ್ರೆಶೋಲ್ಡ್ ಆಫ್ ಪೇನ್ ಇದೆ ಎಲ್ಲನೂ ನೋಡಿ ಅದರ ತಕ್ಕಂಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾಯಿದ್ರು. ಸೊ ನಾನು ತುಂಬಾ ಒಳ್ಳೆ ಡಾಕ್ಟರ್ ಅನ್ಬೋದು. ಬಿಕಾಸ್ ಅಷ್ಟೊಂದು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ನನ್ನ ಪೇನ್ ಅಷ್ಟೊಂದು ಗೊತ್ತಾಗಲಿಲ್ಲ. 4-5 ಡೇಸಲ್ಲಿ ಮ್ಯಾನೇಜಬಲ್ ಆಗಿತ್ತು ನನ್ನ ಪೇನ್. ಆಮೇಲೆ ನೆಕ್ಸ್ಟ್ ಡೇ ನನ್ನ ಮನಸ್ಸಲ್ಲೇ ನಾನೇ ಧೈರ್ಯ ಮಾಡ್ಕೊಂಡಿದ್ದು. ಬಿಕಾಸ್ ನನ್ನ ಮಕ್ಕಳು ಅವ್ರು ನನ್ನ ಡಾಕ್ಟರ್ ಬಂದು ಹೇಳಿಬಿಟ್ಟಿದ್ರು, ನೀನು ಯಾವಾಗ ಬೇಗ ಎದ್ಬಿಟ್ಟು ನೀನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಷ್ಟು ಬೇಗ ನಿನ್ನ ಮಕ್ಕಳು ನೋಡೋದಕ್ಕೆ ನೀನು ಹೋಗ್ಬೋದು NICU ಅಂತ. ಸೊ ನನ್ನ ಮಕ್ಕಳು ನೋಡಬೇಕನ್ನೋ ಆ ಒಂದು ಏನು ಇಂಟ್ರೆಸ್ಟ್ ಇರುತ್ತಲ್ವ, ಅದಕ್ಕೋಸ್ಕರನೇ ಅಂತ ನಾನೇ ಇನಿಷಿಯೇಟಿವ್ ತೊಗೊಂಡು, ನನಗೆ ಎಷ್ಟು ನಿಂತರೆ ಹಿಂಗೆ ಚಕ್ರ ಬಂದಂಗೆ ಆಗ್ತಾಯಿತ್ತು ಅಂದರೂ ಕೂಡ ನಾನು ಇನಿಷಿಯೇಟಿವ್ ತೊಗೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಲ್ಲ ಫಸ್ಟ್ ವಾಕ್ ಆಯಿತು. ಆಮೇಲೆ ವಾಕ್ ಮಾಡ್ತಾ ಕ್ಲಿಯರ್ ಔಟ್ ಆಯಿತು. ಮತ್ತು ಅದಾದಮೇಲೆ ನನಗೆ ಇನ್ನೊಂದು ಅಡ್ವೈಸ್ ಏನು ಮಾಡಿತು, ಸಿಸೇರಿಯನ್ ಆದರೆ ನೀವು ತಲೆ ದಿಮ್ ಇಟ್ಕೋತಿರಲ್ವ, ಜಾಸ್ತಿ ಹೈಟ್ ಇರೋದು ಇಟ್ಕೋಬೇಡಿ. ಬಿಕಾಸ್ ಆಮೇಲೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲೊಬ್ರು ನರ್ಸ್ ಹೇಳಿದರು. ಸೊ ಅವ್ರು ಇಟ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಏನೇ ಇದ್ರೂ ಫುಲ್ ಫ್ಲ್ಯಾಟ್ ಸರ್ಫೇಸಲ್ಲೇ ಮಲಗಬೇಕು ನೀವು. ಮತ್ತು ನಿಮಗೆ ಏನಾದರೂ ಜಾಸ್ತಿ ಹೆಡೇಕು ಬಿಕಾಸ್ ಆಫ್ ನಿಮಗೆ ಈ ಅನಸ್ತೇಷಿಯಾ ಇಂಜೆಕ್ಷನ್ ಇದೆಯಲ್ಲ ಅದಕ್ಕೋಸ್ಕರ ಬರ್ತಾ ಇದ್ರೆ ಕಾಫಿ ಕುಡೀರಿ ಅಂತ ಹೇಳಿದರು ನನಗೆ. ಸೊ ಹಂಗಾಗಿ ನಾನೆಲ್ಲ ಊಟದಲ್ಲಿ ನೋಡಿ ನನಗೇನು ಡಾಕ್ಟ್ರು ನನಗೆ ಇದು ತಿನ್ಬೇಡಿ ಅದು ತಿನ್ಬೇಡಿ ಏನೂ ಹೇಳಿಲ್ಲ. ಸೊ ಬೆಟರ್ ನೀವೆಲ್ಲನೂ ತಿನ್ಬೋದು, ಕನ್ಸಮ್ ಮಾಡ್ಬೋದು. ಕೆಲವೊಬ್ರು ಹೇಳ್ತಾರೆ ನೀವು ಸಪ್ಪೆ ಊಟನೇ ಮಾಡಬೇಕು ಹಂಗೆ ಮಾಡಬೇಕು. ನಾನು ಏನೂ ಆ ಥರದ್ದು ಮಾಡಿಲ್ಲ. ಅಂದರೆ ಜಾಸ್ತಿ ಹೆವಿ ಸ್ಪೈಸಸ್ ತಿಂದಿಲ್ಲ, ಆಯಿಲಿ ತಿಂದಿಲ್ಲ. ಬಟ್ ಆದರೆ ನಾರ್ಮಲ್ ಊಟ. ನಿಮಗೆ ಮಗುಗೆ ಹಾಲು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಬಾಡಿ ನೀವು ಊಟ ಚೆನ್ನಾಗಿ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಆವಾಗಲೇ ನಿಮ್ಮ ಹಾಲು ಪ್ರೊಡ್ಯೂಸ್ ಆಗೋದು. ಇಲ್ಲಾಂದರೆ ಮಕ್ಕಳಿಗೆ ಹಾಲು ಬರಲ್ಲ. ಮತ್ತು ನಾನು NICU ಬೇಬಿ ಇದ್ದಿದ್ದರಿಂದ ನಾನು ಫಸ್ಟ್ ಮಿಲ್ಕ್ ಏನಿದೆ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೆ ನನಗೇನು ಗೊತ್ತಿರಲಿಲ್ಲ. ಅದಕ್ಕೆ ನನಗೆ ನರ್ಸ್ಗಳೇ ಹೆಲ್ಪ್ ಮಾಡಿದ್ದು, ನಾನು ಎಕ್ಸ್ಪ್ರೆಸ್ ಮಾಡಿ ಕೊಟ್ಟಿದ್ದು. ಆಮೇಲೆ ಹಾಗೆ ಎಕ್ಸ್ಪ್ರೆಸ್ ಮಾಡಿ ಕೊಡ್ತಾ ಇದ್ದೆ ನಾನು 3 ಡೇಸ್ ಇಲ್ಲಿ ಹಾಸ್ಪಿಟ್ಲ್ ಇದ್ದಾಗ. ಬಂದು ಕಲೆಕ್ಟ್ ಮಾಡಿ ಅಲ್ಲಿ ಹೋಗಿ ಕೊಡ್ತಾಯಿದ್ರು, ಅಲ್ಲಿ ಮಗು ಫೀಡ್ ಮಾಡ್ತಾಯಿದ್ರು. ಸೊ ಆಮೇಲೆ ಅದಾದಮೇಲೆ ನಾನು NICUಗೆ ಶಿಫ್ಟ್ ಆಗಬೇಕಾಯಿತು. ಆಮೇಲೆ ಅಲ್ಲೇ ಇದ್ಬಿಟ್ಟು ಮಗು ಹತ್ರದಲ್ಲಿದ್ದು NICUಲೇ ಮಗುಗೆ ಬ್ರೆಸ್ಟ್ ಫೀಡ್ ಮಾಡೋದು ಮತ್ತು ಕಾಂಗ್ರೋ ಥೆರಪಿ ಇರುತ್ತಲ್ಲ, ಅಂದರೆ ನಿಮ್ಮ ಮಗುನ ಈ ಥರ ಎದೆ ಗಂಟಿಸ್ಕೊಂಡು ಇರಬೇಕು. ಸೊ ನಿಮ್ಮ ಬಾಡಿ ವಾರ್ಮಿಂದ ಮಗು ಬೇಗನೆ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ನನ್ನ ಮಕ್ಕಳು ಹುಟ್ಟಿದಾಗ ವೇಟ್ ಏನಿತ್ತು ಅಂದರೆ ಒಂದು ಮಗ 2.1 kg ಇದ್ದ, ಇನ್ನೊಬ್ಬನ ಮಗ 1.9 kg ಇದ್ದ. ಸೊ ಹಾಗಾಗಿ ಇಬ್ಬರಿಗೂ ಒಂದೇ ಪ್ಲಾಸೆಂಟಾ ಇತ್ತು. ಸೊ ಇದು ಮಕ್ಕಳು ಬರ್ತ್ ವೇಟು ಮತ್ತು ಪ್ಲಾಸೆಂಟಲ್ ಸ್ಟೇಟಸ್. ಅದಾದಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನನ್ನ ಒಬ್ಬನ ಮಗನೂ ತುಂಬಾ ಹೆಲ್ದಿ ಎಲ್ಲ ಚೆನ್ನಾಗಿದೆ. ಇನ್ನೊಬ್ಬನ ಮಗ ಒಂಚೂರು ಪ್ರಾಬ್ಲಮ್ ಇತ್ತು. ಹಾಗಾಗಿ ಅಲ್ಲಿಂದ ಬೇರೆ NICUಗೆ ಶಿಫ್ಟ್ ಮಾಡಬೇಕಾಯಿತು, ಬೇರೆ ಇನ್ನೊಂದು ಊರಿಗೆ. ಮತ್ತು ನಾನು ಅಲಾಂಗ್ ವಿತ್ ಮೈ ಬೋತ್ ಬೇಬೀಸು ಮತ್ತು ನನ್ನ ಮದರು ನಾವೆಲ್ಲ ಹೋಗಿ ಅಲ್ಲೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದು ಒಂದು 15 ಡೇಸ್ ಮಗು ಜೊತೆಲಿದ್ದು ಎಲ್ಲನೂ ಕ್ಲಿಯರ್ ಔಟ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ಇದು ಮಾಡ್ತಾರೆ. ಆಗ ನನ್ನ ಒಂದು 15 ಡೇಸಲ್ಲಿ ಅದೇನು ಬಾಣೆತನ ಅಂತಾರಲ್ವ ಆ ಥರದ್ದು ಏನೂ ಇಲ್ಲ. ನಾನು ನಾರ್ಮಲ್ ಏನಂದರೆ ನನ್ನ ಕಸಿನ್ಸು ಮತ್ತು ಎಲ್ಲರೂ ಇದ್ದರೆ, ನನ್ನ ಫ್ಯಾಮಿಲಿ ಬೇರೆ ಇತ್ತು ನನ್ನ ಊರಲ್ಲಿ. ಆ ಊರಲ್ಲಿ ಅವರೆಲ್ಲ ಊಟದ್ದು ಅದೆಲ್ಲ ಅವರೇ ಕೇರ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ನನ್ನ ಮಕ್ಕಳು ನನಗೆ ಮೇನ್ ಆಗಿದ್ದು ನನ್ನ ಮಕ್ಕಳು ಹುಷಾರಾಗಿ ಬೇಗ ನನ್ನ ಹತ್ರ ಬರಲಿ. ನಮ್ಮ ಮನೇಲಿ ಅದೊಂದು ತುಂಬಾ ರಿಯಲಿ ಮಕ್ಕಳು NICUಯಲ್ಲಿ ಇದ್ದರೆ ನಿಮಗೆ ಎವ್ರಿ 2 hours ಅವ್ರು ಬರ್ತಾರೆ, ಕರ್ಕೊಂಡೋಗಿ ನಿಮ್ಮ ಮಗು ಫೀಡ್ ಮಾಡಬೇಕು ಮತ್ತು ವಾಪಸ್ ಬರಬೇಕು. ಆ ಒಂದು 5 minutes ಏನಿರುತ್ತಲ್ವ ನಿಮ್ಮ ಮಗು ಜೊತೆಲಿ ಅಷ್ಟೇ. ಅದು ಬಿಟ್ಟರೆ ನೀವು ಜಾಸ್ತಿ ಮಗು ಜೊತೆಲಿ ನೀವು ಸ್ಪೆಂಡ್ ಮಾಡೋ ಹಾಗೆ ಇಲ್ಲ. ನನಗೂ ಅದೊಂಥರ ಅನಿಸ್ತಿತ್ತು. ಬಟ್ ಆದರೆ ನಿಜವಾಗ್ಲೂ ಹೇಳ NICUಯಲ್ಲಿ ತುಂಬಾ ಕಲಿಸ್ತಾರೆ ಅವ್ರು, ನೀವು ಮಗುಗೆ ಹೇಗೆ ಫೀಡ್ ಮಾಡಬೇಕು, ಮಗುದು ಡೈಪರ್ ಹೇಗೆ ಚೇಂಜ್ ಮಾಡಬೇಕು, ಎಲ್ಲನೂ ನ್ಯೂ ಮಾಮ್ಸ್ಗೆ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲನೂ ನರ್ಸ್ಗಳು ಹೆಲ್ಪ್ ಮಾಡ್ತಾರೆ. ಸೊ
ಯು ಆಲ್ಸೋ ಬಿ ಕೋಆಪರೇಟಿವ್ ವಿತ್ ದೆಮ್. ಅಂದರೆ ಕೆಲವೊಬ್ರು ನಾನು ನೋಡಿದ್ದೀನಿ ಅಲ್ಲಿ ಹೇಗಂದರೆ ನರ್ಸ್ಗಳೇನಾದರೂ ಹೇಳಿದ ಕೂಡಲೇ ಅವ್ರು ತುಂಬ ಎರೋಗೆಂಟ್ ಆಗಿಬಿಡ್ತಿದ್ರು. ಅವ್ರ ಮಾತನ್ನ ಕೇಳ್ತಾ ಇರಲಿಲ್ಲ. ಹಾಗೆ ಮಾಡಬೇಡಿ, ಬಿಕಾಸ್ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರ್ತಾರೆ. ಜಸ್ಟ್ ಪೇಷೆಂಟಾಗಿ ಕೇಳಿ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಕಲೀರಿ. ಬಿಕಾಸ್ ನಿಮ್ಗೆ ಕಲಿಸೋರಿಗೆ ಯಾರೂ ಇರೋಲ್ಲ, ಅವ್ರು ಕಲಿಸ್ತಾ ಇದ್ರೆ ಅಂದರೆ ದಟ್ ಈಸ್ ಎ ಗ್ರೇಟ್ ಥಿಂಗ್. ಸೊ ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ನಾನು ನನ್ನ ಕೇಸಲ್ಲಿ ತುಂಬಾ ಅವರು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಹೇಗೆ ಮಕ್ಕಳಿಗೆ ಹೇಗೆ ಫೀಡ್ ಮಾಡೋದಾಗಲಿ, ಹೇಗೆ ಹಿಡ್ಕೋಬೇಕು, ಹೇಗೆ ಕವರ್ ಮಾಡಬೇಕು, ಮಗುಗೆ ಹೇಗೆ ಸ್ಪ್ಯಾಡಲ್ ಮಾಡೋದು ಹೇಗಿದೆ, ಡೈಪರ್ಸ್ ಯಾವ ಥರ ಹಾಕಬೇಕು, ಮಗುನ ಇಷ್ಟು ವಾರ್ಮ್ ಆಗಿಡಬೇಕು, ಎವ್ರಿಥಿಂಗ್ ಅವ್ರು ಹೇಳ್ಕೊಡ್ತಾ ಇದ್ರು ನನಗಲ್ಲಿ. ಸೊ ಅದೊಂದು 15 ಡೇಸ್ ನಾವು ಅಲ್ಲಿ ಇದ್ಬಿಟ್ಟು ಎಲ್ಲನೇ ಮಗುನ ಎಲ್ಲ ಹುಷಾರಾಗಿದೆ ಎಲ್ಲನೂ ಚೆಕ್ ಮಾಡಿಸ್ಬಿಟ್ಟು ಮಗುದು ಆಮೇಲೆ ನೆಕ್ಸ್ಟು ಏನೇನು ಮಾಡಿಸ್ಬೇಕಾಗುತ್ತೆ ಅಂದರೆ ನೀವು ಇಯರ್ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಪ್ರೀಟರ್ಮ್ ಲೇಬರ್ ಇದ್ದರೆ ROP ನಿಮ್ಮ ರೆಟಿನಾ ಚೆನ್ನಾಗಿ ಫಾರ್ಮ್ ಆಗಿದೆ ಇಲ್ವೋ ಅದನ್ನು ಕೂಡ ಮಾಡಿಸ್ಕೋಬೇಕಾಗುತ್ತೆ. ಸೊ ಐ ಆ್ಯಂಡ್ ಇಯರ್ ಟೆಸ್ಟ್ ಕಂಪಲ್ಸರಿ ಮ್ಯಾಂಡೇಟರಿ ಇರುತ್ತೆ, ಯಾರೂ ಮಿಸ್ ಮಾಡಬೇಡಿ. ಒಂದು ವೇಳೆ ಪ್ರೀಟರ್ಮ್ ಲೇಬರ್ ಆದರೆ ನೀವು ಮತ್ತು ಪ್ರೀಟರ್ಮ್ ಬೇಬೀಸ್ನ ಹೇಗೆ ಕೇರ್ ಮಾಡಬೇಕು, ಬಿಲೋ 2.5 kg ಇದ್ದರೆ ನೀವು ಯಾವ ಥರ ಮಗುನ ಕೇರ್ ಮಾಡಿ ಯಾವ ಥರ ಅದನ್ನು ನಾರ್ಮಲ್ ವೇಟ್ಗೆ ತರಬೇಕು ಅನ್ನೋದೇನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನನಗೊಂದು ಕಾಮೆಂಟ್ ಡೌನ್ ಮಾಡಿ. ಯಾರಾದರೂ ಇವಾಗ ಪ್ರೀಟರ್ಮ್ ಬೇಬೀಸ್ ಡೆಲಿವರಿ ಆಗಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸ್, ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡಿ ಹೇಳ್ತೀನಿ. ಇಫ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಡೌನ್ ಮಾಡಿ. ನನ್ನ ಎಕ್ಸ್ಪೀರಿಯನ್ಸು, ನಾನು ಏನೇನು ಪ್ರಿಕಾಷನ್ಸ್ ತೊಗೊಂಡಿದ್ದೆ, ನನ್ನ ಮಕ್ಕಳನ್ನ ಹೇಗೆ ಆ ಥರ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 2 ಮಕ್ಕಳು ತುಂಬ ಹೆಲ್ದಿ ವೇಟಿಗೆ ಬಂದಿದ್ದಾರೆ. ಟಚ್ ಫುಡ್ ತುಂಬಾ ಚೆನ್ನಾಗಿದ್ದಾರೆ. ಅವರು ಬರ್ತಲ್ಲಿದ್ದಾಗ ಅವ್ರು ಪ್ರೀಟರ್ಮ್ ಡೆಲಿವರಿ ಆದಾಗ ಅವ್ರು ಯಾವ ಥರ ಇದ್ದರು, ಈಗ ತುಂಬಾ ಡಿಫ್ರೆನ್ಸ್ ಇದೆ. ಅದು ಒಂದು ಏನಂದರೆ 100% ಡಿಫ್ರೆನ್ಸ್ ಇದೆ. ಅದನ್ನು ನಾವು ನೋಡಿದರೆ ನಮಗೆ ನಂಬೋಕ್ಕಾಗಲ್ಲ. ಅದಕ್ಕೋಸ್ಕರ ಓನ್ ಮೈ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಫ್ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಡೌನ್ ಮಾಡಿ. ಥ್ಯಾಂಕ್ ಯು. ಇದು ಇಷ್ಟೆಲ್ಲ ಆಗಿರುತ್ತೆ ನನ್ನ ಡೆಲಿವರಿ ಸ್ಟೋರಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಐ ವಿಲ್ ಬಿ ಹ್ಯಾಪಿ ಟು ಏನಂತಾರೆ ನಿಮ್ಮ ಮೆಸೇಜಸ್ಗೆ ರಿಪ್ಲೈ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬೈ ಟೇಕ್ ಕೇರ್. ಮತ್ತು ಯಾರಾದರೂ ಇನ್ನೂ ನಾನು ಎವ್ರಿ ವಿಡಿಯೋದಲ್ಲಿ ನನ್ನ ಗುಡ್ ವಿಶಸ್ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೆ ಮತ್ತು ಪ್ಲೀಸ್ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು. ನಾನು ಹೇಗೆ PCOD ಇತ್ತು, ಅದರಿಂದ ನಾನು ಹೇಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಯಿತು ಎಲ್ಲನೂ ಹೇಳಿದ್ದೀನಿ. ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ.